ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವೇನಾದ್ರು ತಪ್ಪುಗಳು ಮಾಡ್ತಾ ಇದ್ದೀರಾ? ಜನರಲಿ ಎಲ್ಲರೂ ಮಾಡೋ ತಪ್ಪು ಬಂದು ಲ್ಯಾಕ್ ಆಫ್ ರಿಸ್ಕ್ ಮ್ಯಾನೇಜ್ಮೆಂಟ್, ಓವರ್ ಟ್ರೇಡಿಂಗ್, ಒಂದು ಪ್ರೂವನ್ ಸ್ಟ್ರಾಟಜಿ ನಿಮ್ಮ ಹತ್ರ ಇಲ್ಲ, ಜೊತೆಗೆ ಓವರ್ ಹೈಪ್ ಆಗಿರೋ ಸ್ಟಾಕ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡ್ತೀರಾ, ಜೊತೆಗೆ ಯಾರೋ ಟಿಪ್ಸ್ ಕೊಟ್ರು ಇನ್ನೇನೋ ಕೊಟ್ರು ಅಂತ ಅದನ್ನ ನಂಬ್ಕೊಂಡು ಇನ್ವೆಸ್ಟ್ ಮಾಡ್ತೀರಾ. ಇದನ್ನೆಲ್ಲ ಓವರ್ಕಮ್ ಮಾಡ್ಬೇಕಂದ್ರೆ ನಮ್ಮ ಹತ್ರ ಮೇನ್ಲಿ ದ ಮೈಂಡ್ ಸೆಟ್ ಟ್ಯೂನ್ ಅಪ್ ಆಗ್ಬೇಕು, ಜೊತೆಗೆ ಎನಫ್ ನಾಲೆಜ್ ಬರಬೇಕು. ಈ ನಾಲೆಜ್ ಪಡ್ಕೊಳ್ಳೋದಕ್ಕೆ ನಾನು ನಿಮ್ಮನ್ನ 3 ಗಂಟೆಗಳ ಆಫ್ಲೈನ್ ವರ್ಕ್ಶಾಪ್ಗೆ ಇನ್ವೈಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಕರ್ನಾಟಕದಲ್ಲಿ 25,000ಕ್ಕಿಂತ ಹೆಚ್ಚಿಗೆ ಜನ ಈ ವರ್ಕ್ಶಾಪ್ ನ ಅಟೆಂಡ್ ಮಾಡಿ ಸದುಪಯೋಗ ಪಡ್ಕೊಂಡಿದ್ದಾರೆ. ಸೊ ಇನ್ನ ಯಾಕೆ ತಡ? ಇದೊಂದು ನಾರ್ಮಲ್ ವರ್ಕ್ಶಾಪ್ ಅಲ್ಲ, ಇದು ನಿಮ್ಮ ಜೀವನ ಬದಲಾಯಿಸುವ ವರ್ಕ್ಶಾಪ್. ಬನ್ನಿ, ಟಿಡಿ ಅಕಾಡೆಮಿ ಜಾಯ್ನ್ ಆಗಿ ನಮ್ಮ ಫ್ರೀ ವರ್ಕ್ಶಾಪ್ಗೆ ಅಟೆಂಡ್ ಮಾಡಿ ನಿಮ್ಮ ಜೀವನವನ್ನ ಬದಲಾಯಿಸ್ಕೊಳ್ಳಿ. ಮುಂದಿನ ವಾರ ಸ್ಟಾಕ್ ಮಾರ್ಕೆಟ್ ಬೀಳ್ತಾ ಇದೆ ಅಂದ್ರೆ ಏನು ಸೂಚನೆಗಳು ಸಿಗುತ್ತೆ, ಏನು ಸೂಚನೆಗಳನ್ನ ನೀವು ಕೊಡ್ತೀರಾ ಅನ್ನೋ ಪ್ರಶ್ನೆ. 101% ನಾನು ಕಲ್ತ್ಕೊಂಡೇ ಮಾಡಿ ಅಂತಾರೆ ನೋಡಿ. ಮಾರ್ಕೆಟ್ ಸೂರ್ಯ ಚಂದ್ರ ಇರೋ ತನಕನೂ ಇದೆ. ಯಂಗ್ಸ್ಟರ್ಸ್ ಬರ್ತಾರೆ, ಇನ್ನೂ ವಯಸ್ಸಿದೆ ಅವ್ರಿಗೆ. ನಂತರದವನಾದರೆ ಅವಾಂತರ ಬೀಳಬೇಕು. ನಾಳೆ ಹೋಗ್ಬಿಡ್ತೀನಿ, ಏನೋ ಬೇಗ ದುಡ್ಡು ಮಾಡಿಬಿಡ್ಬೇಕು, ಮೊಮ್ಮಕ್ಕಳಿಗೆ ಇಟ್ಬಿಡ್ಬೇಕು, ಮರಿ ಮಕ್ಳು, ಅದು ಬೇಕಿಲ್ವೇ? ಸ್ಟಾಕ್ ಮಾರ್ಕೆಟಲ್ಲಿ 91% ಜನ ದುಡ್ಡು ಕಳ್ಕೊಳ್ತಾರೆ. ಹೀಗಾಗಿ ನೀವು ಎಚ್ಚರಿಕೆಯಿಂದ ಹೂಡಿಕೆ ಮಾಡಿ ಅಂತ ಬರುತ್ತೆ. ಸೊ ಪ್ರಶ್ನೆ ಇರೋದು, ನಾವು ಒಂದು 9-10% ಇರ್ತೀವ, ನಾವು 90% ಇರ್ತೀವ ಅನ್ನೋದು ಪ್ರಶ್ನೆ. 4 ವೀಲರ್ ಓಕೆ, ದಟ್ ವಿಲ್ ಬಿ ದ ಬ್ಯಾಲೆನ್ಸ್ಡ್ ವೆಹಿಕಲ್. 2 ವೀಲರ್ನವನು ಮುಂದೆ ಬಿದ್ದವನು ಹಿಂದೆ ಅವನು ಏನು ಮಾಡಬೇಕು ಸರ್? ಹುಷಾರಾಗಬೇಕು. ಇವನು ಬೀಳೋದಲ್ಲ. ಕರೆಕ್ಟ್. ನಾವು ಎಷ್ಟೇ ಹೇಳ್ಕೊಳ್ಳಿ, ಇವನು ಬಂದು ಬೀಳೋದೆ. ಯಾಕೆ ಹಂಗೆ ಮಾಡ್ತಾರೆ? ಯಾಕೆ ಅಂದರೆ ಅವಾಂತರ. ಆ ಥರ ಒಂದು 10 ಲಕ್ಷ ಹೂಡಿಕೆ ಮಾಡಿ ಅವನು ಎಕ್ಸ್ಪೆಕ್ಟು ಅವನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ತಾನೆ, ನನ್ನ ವೃತ್ತಿ ಬಿಟ್ಬಿಟ್ಟು ಇದನ್ನೇ ಫುಲ್ ಟೈಮ್ ಆಗ್ಬಿಡ್ತೀನಿ ಸಾರ್ ಅಂತ ಹೇಳೋದು, ಅದೆಲ್ಲ ತಪ್ಪು. ಸ್ನೇಹಿತರೆ ನಮಸ್ಕಾರ. ಗೌರೀಶ್ ಅಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಮನಿ, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರೀಶ್ ಅಕ್ಕಿ. ಮಹಾಮನಿ ಹೆಸರೇ ಹೇಳೋ ಹಾಗೆ ಮನಿ ಬಗ್ಗೆ ಮಾತಾಡ್ತೀವಿ, ಎಲ್ರಿಗೂ ಬೇಕಾಗಿರುವಂಥ ವಿಚಾರ. ಇವತ್ತು ಮಹಾಮನಿ ಕಾರ್ಯಕ್ರಮದಲ್ಲಿ ಟಿಡಿ ಅಕಾಡೆಮಿ, ಅಂದರೆ ಟಿಡಿ ಅನ್ನೋವಂಥ ಏನು ಅಕಾಡೆಮಿ ಬೆಂಗಳೂರಲ್ಲಿ 3 ಕಡೆ ಇದೆ, ಮತ್ತು ನಮ್ಮ ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಮೈಸೂರಲ್ಲಿದೆ, ಹುಬ್ಳಿಲಿದೆ, ಈಗ ಗುಲ್ಬರ್ಗಾದ ಅಂದರೆ ಕಲಬುರಗಿಯಲ್ಲಿ ಕೂಡ ಶುರು ಆಗ್ತಾ ಇದೆ ಮುಂದಿನ ತಿಂಗಳು. ಹೀಗೆ ಸಾಕಷ್ಟು ಕಡೆ ತನ್ನ ಸಂಸ್ಥೆಗಳನ್ನ ಮಾಡ್ತಿರುವಂಥ ಟಿಡಿ ಅಕಾಡೆಮಿಯಲ್ಲಿ ಸೀನಿಯರ್ ಕೌನ್ಸಿಲರ್ ಆಗಿ, ಫಿನಾನ್ಸ್ ಕೌನ್ಸಿಲರ್ ಆಗಿ ಕೆಲಸ ಮಾಡ್ತಿರುವಂಥ ನಟರಾಜ್ ಸರ್ ನಮ್ಮೊಂದಿಗಿದ್ದಾರೆ. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ನಟರಾಜ್ ಸರ್ ನಮಸ್ತೆ. ನಮಸ್ತೆ. ವೆಲ್ಕಮ್ ಟು ದ ಶೋ ಸರ್. ನಮಸ್ತೆ. ನಟರಾಜ್ ಸರ್ ಅವರು ಸುಮಾರು 40-45 ವರ್ಷಗಳಿಂದ ಈ ಒಂದು ಸ್ಟಾಕ್ ಮಾರ್ಕೆಟ್ ಕ್ಷೇತ್ರದಲ್ಲಿದ್ದಾರೆ. ಹೀಗಾಗಿ ಅವರ ಅನುಭವ ಬಹಳ ದೊಡ್ಡದು ಅಂತ ನನಗನ್ಸುತ್ತೆ. ಹೀಗಾಗಿ ಅವರಿಂದ ಒಂದಷ್ಟು ಒಳ್ಳೆ ವಿಚಾರಗಳನ್ನ ನಾವು ಕಲ್ಕೊಳ್ಬಹುದು. ಸರ್, ಮೊದಲನೇ ಪ್ರಶ್ನೆ ಸರ್ ನನಗೆ ಈಗ ಕೇಳಬೇಕನ್ನಿಸ್ತಾ ಇರೋದು, ಮೊನ್ನೆ ಒಂದು ಕೆಲವೇ ದಿನಗಳಿಂದ ಒಂದು ರಕ್ತಪಾತ ಆಯಿತು ಅಲ್ವಾ? ಮಾರ್ಕೆಟಲ್ಲಿ ರಕ್ತಪಾತ ಆಗಿ ತುಂಬ ಜನ ದುಡ್ಡು ಕಳ್ಕೊಂಡ್ರು, ತುಂಬ ಜನ ಹತಾಶೆಗೊಳಗಾದರು. ಓಕೆ, ಆದರೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಗೊತ್ತಿರೋರು ಇಲ್ಲಿ ಇಟ್ಸ್ ಓಕೆ ಬರುತ್ತೆ ಮುಂದೆ, ಸರಿ ಆರಾಮಾಗಿರಿ ಅನ್ನೋ ಥರನೂ ಇದ್ದರು. ಬಟ್ ಭಾಳ ಜನ ದುಡ್ಡು ಕಳ್ಕೊಂಡ್ರು. ಸರ್, ನನ್ನ ಪ್ರಶ್ನೆ ಏನಂದರೆ, ಸೊ ಇದ್ರ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡಿದ್ದೀವಿ ನಾವು. ಈ ಒಂದು ಟಿಡಿ ಅಕಾಡೆಮಿ ಮುಖ್ಯಸ್ಥರಾದ ಮನೋಜ್ ಅವರು ಇದ್ರ ಬಗ್ಗೆ, ಅಂದರೆ ಹೀಗೆ ಬೀಳ್ತಾ ಇರಬೇಕಾದ್ರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಅವ್ರು ಮಾತಾಡಿದ್ದಾರೆ. ಅದು ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ. ಇನ್ನು ಪ್ರಶ್ನೆ ಏನಂದರೆ ಸರ್, ಈ ಥರ ಒಂದು ಕಳ್ಕೊಳ್ಳೋದಿದೆಯಲ್ಲ, ತುಂಬ ಜನ ಕಳ್ಕೊಳ್ತಾರೆ. ನಾನೊಂದು ಆ್ಯಪಲ್ಲಿ, ಕೈಟ್ ಆ್ಯಪಲ್ಲಿ ನಾನು ಲಾಗಿನ್ ಆಗಬೇಕಾದ್ರೆ ಫಸ್ಟ್ ಬರೋದೇನಂತಂದರೆ, ಸ್ಟಾಕ್ ಮಾರ್ಕೆಟಲ್ಲಿ 91% ಜನ ದುಡ್ಡು ಕಳ್ಕೊಳ್ತಾರೆ, ಹೀಗಾಗಿ ನೀವು ಎಚ್ಚರಿಕೆಯಿಂದ ಹೂಡಿಕೆ ಮಾಡಿ ಅಂತ ಬರುತ್ತೆ. ಸೊ ಪ್ರಶ್ನೆ ಇರೋದು, ನಾವು ಒಂದು 9-10% ಇರ್ತೀವ, ನಾವು 90% ಇರ್ತೀವ ಅನ್ನೋದು ಪ್ರಶ್ನೆ. ಅಂದರೆ ಅವೇರ್ನೆಸ್, ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡನ್ನು ಕಳ್ಕೊಳ್ಳದೆ ಇರೋ ಹಾಗೆ ಅವೇರ್ನೆಸ್ಸನ್ನು ಯಾರು ಕೊಡಬೇಕು, ಏನು ಮಾಡಲಾಗ್ತಾ ಇದೆ ಈ ಒಂದು ಗೊಂದಲದಲ್ಲಿ? ಹಾಂ ಸರ್, ನನ್ನ ಅನುಭವದಲ್ಲಿ ಈ ಶೇರ್ ಮಾರ್ಕೆಟ್ ಅನ್ನೋದು ಒಂದು ದೊಡ್ಡ ಸಮುದ್ರ. ಇದರೊಳಗೆ ಟೆಕ್ನಿಕಲ್ಲು, ಫಂಡಮೆಂಟಲ್ಲು, ನೂರಾರು ಟೆಕ್ನಿಕಲ್ ಪ್ಯಾರಾಮೀಟರ್ಸ್ ಇದೆ. ಇವತ್ತು ನೋಡಿ, ನಮ್ಮ ಕಾಲದಲ್ಲಿ ಈ ಥರ ಅವೇರ್ನೆಸ್ ಕೊಡೋರು ಇರಲಿಲ್ಲ. ಆವಾಗಲೂ ಸೋಲು ಜನ 100ಕ್ಕೆ 80 ಭಾಗ ಇದ್ದರು, 20 ಭಾಗ ಗೆಲ್ಲೋರು ಇದ್ದರು, ಅದು ಹೂಡಿಕೆದಾರರು. ಏನೊಂದು ನಾವು ಇವತ್ತು ಹೇಳ್ತೀವಿ, ದಿನನಿತ್ಯ ನಾವು ಟ್ರೇಡ್ ಮಾಡಲೇಬೇಕು. ಅವನಿಗೆ ಟ್ರೇಡ್ ಮಾಡಿಲ್ಲ, ನಮ್ಮ ಕಾಲದಲ್ಲಂತೂ ಟ್ರೇಡ್ ಮಾಡಿಲ್ಲ ಅಂದರೆ ಜ್ವರ ಬಂದ್ಬಿಡೋದು ಜನಕ್ಕೆ.
ಯಾಕೆಂದರೆ ಅಷ್ಟು ಅಡಿಕ್ಟ್ ಆಗಿಬಿಡೋರು, ಅದರಲ್ಲಿ 101% ಅದಕ್ಕೆ ಸೀಮಿತವಾಗಿ ಇದ್ಬಿಡೋರು. ಟ್ರೇಡ್ ಮಾಡೋರು, ಈ ಟ್ರೇಡು ಇನ್ವೆಸ್ಟರ್ ಅಂತ ನಾವು 2 ವಿಂಗಡಣೆ ಮಾಡ್ತೀವಿ ಸರ್. ಇನ್ವೆಸ್ಟರ್ಸ್ ಆ ಕಾಲದಲ್ಲಿ ಇಷ್ಟೊಂದು ಅವೇರ್ನೆಸ್ ಇರಲಿಲ್ಲ. ಇವತ್ತು ನೂರಾರು ಸಂಸ್ಥೆಗಳು ಹುಟ್ಕೊಂಡಿದೆ ಅವೇರ್ನೆಸ್ ಕೊಡೋದಕ್ಕೆ. ಶೇರ್ ಮಾರ್ಕೆಟಲ್ಲಿ ಹೇಗೆ ಹೂಡಿಕೆ ಮಾಡಬೇಕು, ಹೇಗೆ ನೀವು 91% ಬರದೆ 9% ಗಳಿಕೆ ಮಾಡೋರು ಆಗಬೇಕು ಅನ್ನೋದ್ರಲ್ಲಿದೆ. ಇವಾಗ ಫಾರ್ ಎಕ್ಸಾಂಪಲ್ಲು ಒಂದು ಅಕಾಡೆಮಿಗೆ ಯಾರೋ ಒಬ್ಬ ಈ ಥರ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ನೋಡಿಬಿಟ್ಟು ಜನಗಳು ಹೋಗಿ ನೋಂದಣಿ ಮಾಡ್ಕೊಳ್ತಾರೆ. ಆದರೆ ಅದನ್ನು ಪರಿಪಾಲಿಸ್ಬೇಕು. ಅವ್ರು ಏನೊಂದು ಹೇಳ್ಕೊಡ್ತಾರೆ ನೋಡಿ, ಅದನ್ನು ಪರಿಪಾಲಿಸ್ಬೇಕು. ಇವತ್ತಿನ ಜನಕ್ಕೆ ಏನಂದರೆ ಅವಾಂತರ. ಇದು ನೂರಾರು ವರ್ಷದ ಇತಿಹಾಸದಲ್ಲಿ ಈ ಸ್ಟಾಕ್ ಮಾರ್ಕೆಟಲ್ಲಿ ನಮಗೆ ಇದು ಟೆಕ್ನಿಕಲ್ಸು, ಫಂಡಮೆಂಟಲ್ಲು ಇದನ್ನೆಲ್ಲ ಸಂಶೋಧನೆ ಆಗಿರೋದು. ಇದನ್ನು ನಾನು ಕೇವಲ 15 ದಿನದಲ್ಲಿ ಕಲ್ತ್ಕೋತೀನಿ, 10 ದಿನದಲ್ಲಿ ಕಲ್ತ್ಕೊಳ್ತೀನಿ. ಇವಾಗ ನೋಡಿ ಸರ್, ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸು, ಬಯಾಲಜಿ ಅಂತ ಇರುತ್ತೆ. ಬರೀ ಆ ಸಬ್ಜೆಕ್ಟ್ ಹೆಸರು ಗೊತ್ತಷ್ಟೇ, ಅದರೊಳಗೆ ಏನಿದೆ ಅನ್ನೋದು ಗೊತ್ತಿಲ್ಲ ಜನಕ್ಕೆ. ಎಲ್ಲರೂ ಡಾಕ್ಟ್ರ್ ಆಗೋಕ್ಕಾಗಲ್ಲ. ಡಾಕ್ಟ್ರ್ ಆಗಬೇಕಾ, ಅವನು ಬಯಾಲಜಿಲಿ ಫುಲ್ಲು ಪರಿಣಿತನಾಗಬೇಕು. ಬರೀ ಬಯಾಲಜಿ, ಝುಯಾಲಜಿ ಈ ಥರ ಮೇನ್ ಟಾಪಿಕ್ಕನ್ನು ಮದ್ಬಿಟ್ಟು ಅವರೆಲ್ಲ ಪೂರ್ಣ ವಿದ್ಯಾವಂತರಂತ ನಾನು ಹೇಳಲ್ಲ. 101% ಡೆಡಿಕೇಟ್ ಮಾಡಬೇಕು, ಆ ಸಬ್ಜೆಕ್ಟಲ್ಲಿ ಪರಿಣಿತರಾಗಬೇಕು, ಅವೇರ್ನೆಸ್ ಬೆಳೆಸ್ಕೋಬೇಕು. ಇದನ್ನು ಸರ್ಕಾರ ಕೂಡ ಮಾಡ್ತಾಯಿದೆ. ಇವಾಗ ಸ್ಮೋಕಿಂಗ್ ಈಸ್ ಇಂಜೂರಿಯಸ್ ಟು ಹೆಲ್ತ್ ಅಂತ ಸರ್ಕಾರ ಈ ಸಿಗರೆಟ್ ಪ್ಯಾಕ್ ಮೇಲೆ ಅಂದರೂ ಜನ ಸೇರ್ತಾ ಇದ್ದಾರೆ. ಓಕೆ, ಅದೇ ಥರ ನಮ್ಮ ಈಗ ಬ್ರೋಕಿಂಗ್ ನೀವು ಆ್ಯಪ್ ಏನಾದ್ರು ಒಂದು ಬ್ರೋಕಿಂಗ್ ಇದನ್ನು ಮಾಡಿಕೊಂಡ್ರೆ ಅಲ್ಲಿ ಕೂಡ ರಿಸ್ಕ್ ಮ್ಯಾನೇಜ್ಮೆಂಟ್ ಕೂಡ ಒಂದು ಅವೇರ್ನೆಸ್ಸು ಅವರು ಮಾಡ್ತಾರೆ. ಆದರೆ ನಮ್ಮ ಜನಗಳಲ್ಲಿ ಏನಾಗಿದೆ ಅಂದರೆ ಅವಾಂತರ, ಅವಸರ. ಇವತ್ತು ದಿಢೀರ್ ಶ್ರೀಮಂತರಾಗ್ಬಿಡ್ಬೇಕು. ಯಾಕೆ ಅಂದರೆ ಎಲ್ಲ ಕತೆ ಕೇಳಿರ್ತಾರೆ. ಇದಕ್ಕೆಲ್ಲ ನಾನೊಂದು ಸ್ಟೋರಿ ಹೇಳ್ತೀನಿ ಬೇಕಾದ್ರೆ ನೋಡಿ. ಏನಂದರೆ ನೋಡಿ, ಮಾರ್ಕೆಟಲ್ಲಿ ದೇರ್ ಈಸ್ ನೋ ಸೇಫೆಸ್ಟ್ ಸ್ಟ್ರಾಟಜಿ. ಅದಕ್ಕೆ ಆದಂಥದ್ದು ಒಂದು ರಿಸ್ಕು ಇದೆ ಅದರಲ್ಲೂ. ಸೊ ಅಂದರೆ ನೀವು ಹೇಳ್ತಿರೋದು ಯಾವ ಸ್ಟಾಕು ಯಾವ ಶೇರು ಕೂಡ 100% ಸೇಫ್ ಅಂತ ಇಲ್ಲ. ಅದಕ್ಕೆ ರಿಸ್ಕ್ ಆ್ಯಂಡ್ ರಿವಾರ್ಡ್ ರೇಷಿಯೋ ಅಂತ ಹೇಳ್ತಾರೆ. ಬೇರೆ ಈಗ ನೋಡಿ SSL ಮೊದಲೆಲ್ಲ ನಮ್ಮ ಕಾಲದಲ್ಲಿ SSLC ಮಾಡುವಾಗ MCC ಗೈಡ್ ಅಂತ ಹೇಳೋರು. ನನಗೀಗಲೂ ನೆನಪಿದೆ. ಆ MCC ಗೈಡು ಮನೆಯಿಂದ ಪೋಸ್ಟಲಲ್ಲಿ ಬಂದ್ಬಿಟ್ರೆ ನಾನು ರ್ಯಾಂಕ್ ಬಂದ್ಬಿಡಲ್ಲ. ಆ ಬುಕ್ಕನ್ನು ತೆಗೆದು ನಾನು ಓದಬೇಕು, ಪರಿಣಿತನಾಗಬೇಕು. ಅರ್ಥ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಇಟ್ಕೊಂಡ್ರು ಬರಲ್ಲ. ಮನೆಯೊಳಗೆ ಔಷಧಿ ತಂದು ಇಟ್ಕೊಂಡ್ರೆ ನಮ್ಗೆ ವಾಸಿ ಆಗಲ್ಲ. ನಾವು ಪಾಲಿಸ್ಬೇಕು. ಜನಲ್ಲಿ ಅವೇರ್ನೆಸ್ ಇದೆ. ಬರುವಾಗ ಏನು ಹೇಳ್ತಾರೆ ಅಂದರೆ 101% ನಾನು ಕಲ್ತ್ಕೊಂಡೇ ಮಾಡಿ ಅಂತಾರೆ. ನೋಡಿ, ಮಾರ್ಕೆಟ್ ಸೂರ್ಯ ಚಂದ್ರ ಇರೋ ತನಕನೂ ಇದೆ. ಯಂಗ್ಸ್ಟರ್ಸ್ ಬರ್ತಾರೆ, ಇನ್ನೂ ವಯಸ್ಸಿದೆ ಅವ್ರಿಗೆ. ನಂತರದವನಾದರೆ ಅವಾಂತರ ಬೀಳಬೇಕು. ನಾಳೆ ಹೋಗ್ಬಿಡ್ತೀನಿ, ಏನೋ ಬೇಗ ದುಡ್ಡು ಮಾಡಿಬಿಡ್ಬೇಕು, ಮೊಮ್ಮಕ್ಳಿಗೆ ಇಟ್ಬಿಡ್ಬೇಕು, ಮರಿ ಮಕ್ಳು, ಅದು ಬೇಕಿಲ್ವೇ? ನಿಧಾನಕ್ಕೆ ಮಾಡಿ, ನಿಧಾನಕ್ಕೆ ಕಲ್ತ್ಕೊಂಡಾಗ ಅದು 101% ಮಾರ್ಕೆಟಲ್ಲಿ 9% ಅಂತ ನೀವೇನೊಂದು ಹೇಳಿದ್ರಲ್ಲ, ಆ ಜಾಗಕ್ಕೆ ಸೇರ್ಕೋಬೋದು. ಭಾಳ ಚೆನ್ನಾಗಿ ನಟರಾಜ್ ಸರ್ ಹೇಳಿದರು. ಅವಸರವೇ ಅಪಘಾತಕ್ಕೆ ಕಾರಣ ಅಂತ ನಾವು ಗಾಡಿಗಳಲ್ಲಿ ನೋಡಿರ್ತೀವಿ, ಬಸ್ಗಳಲ್ಲಿ ನೋಡಿರ್ತೀವಿ. ಇಲ್ಲೂ ಕೂಡ ಅವಸರವೇ ಅಪಘಾತಕ್ಕೆ ಕಾರಣ. ಖಂಡಿತ. ಅಲ್ಲಿ ಜೀವ ಹೋಗೋ ಭಯ ಇದ್ದರೆ ಇಲ್ಲಿ ನಿಮ್ಮ ಧನ ಹೋಗೋ, ಅಂದರೆ ದುಡ್ಡು ಹೋಗುವಂಥದ್ದು ಭಯ ಇರುತ್ತೆ. ಹೀಗಾಗಿ ಅವಸರ ಮಾಡಬೇಡಿ ಅನ್ನೋದು ಒಂದು. ಸರ್, ಈಗ ಒಂದು ನೀವು ಅವೇರ್ನೆಸ್ ಬಗ್ಗೆ ಹೇಳಿದ್ರಿ. ಅವೇರ್ನೆಸ್ ನಿಮ್ಮ ಥರ TD ಅಕಾಡೆಮಿ ಥರದ ಸಾಕಷ್ಟು ಅಕಾಡೆಮಿಗಳು, ಸಂಸ್ಥೆಗಳು ಕೊಡ್ತಾ ಇವೆ. ಗೌರ್ಮೆಂಟ್ ಕೂಡ ತನ್ನದೇ ಆದ ರೀತಿಯಲ್ಲಿ ಕೊಡ್ತಾ ಇದೆ ಅಂತ ಹೇಳಿದ್ರಿ ನೀವು. ಸೊ ಆಮೇಲೆ ಜೊತೆಗೆ ನೀವು ಹೇಳಿದ್ರಿ, ನೀವು ಅವಸರ ಮಾಡದೇ ಇದ್ದರೆ ನಿಮಗೆ ಖಂಡಿತ ಲಾಭ ಇರುತ್ತೆ ಅಂತ ಹೇಳಿದ್ರಿ. ಈಗ ಲಾಭ ಅಂದಾಗ ಜನಕ್ಕೆ ಏನಂತಂದರೆ, ಸರ್ ಹಾಗಾದ್ರೆ ನಾವು ಇದನ್ನೊಂದು ಪ್ರೈಮರಿ ಇನ್ಕಮ್ ಆಗಿ ನಾವು ಅದನ್ನು ಪರಿಗಣಿಸ್ಬೋದಾ ಅನ್ನೋದೊಂದು ಮನಸ್ಸಲ್ಲಿರುತ್ತೆ. ಓಕೆ, ನಮಗೆ ತಿಂಗಳಿಗೆ ಒಂದು 30,000 ಸ್ಯಾಲ್ರಿ ಬರುತ್ತೆ, ಇಲ್ಲ ಒಂದು 60 ಬರುತ್ತೆ, ಇಲ್ಲ 1 ಲಕ್ಷ ಬರುತ್ತೆ. ಅದು ನಮಗೆ ಬರುತ್ತೆ ರೆಗ್ಯುಲರ್ ಆಗಿ. ಸೊ ಅದ್ರ ಮೇಲೆ ಡಿಪೆಂಡ್ ಆಗ್ಬೋದು. ನಾವು ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಬಂದೇ ಬರುತ್ತೆ ಸಂಬಳ. ಆದರೆ ಇಲ್ಲಿ ಕೂಡ ನಾವು ಆ ಥರ ಪ್ರೈಮರಿ ಇನ್ಕಮ್, ಅಂದರೆ ಪ್ರೈಮರಿನೋ ಸೆಕೆಂಡ್ರಿನೋ ಒಟ್ಟಿನಲ್ಲಿ ರೆಗ್ಯುಲರ್ ಇನ್ಕಮ್ ಆಗಿ ನಾವು ಪರಿಗಣಿಸ್ಬೋದಾ ಅನ್ನೋದೊಂದು ಪ್ರಶ್ನೆ ಬರುತ್ತೆ. ಸರ್, ಖಂಡಿತ ಅವ್ರು ಎಕ್ಸ್ಪೆಕ್ಟ್ ಮಾಡ್ಬೋದು. ಒಂದು ಪ್ರೈಮರಿ ಇನ್ಕಮ್ ಥರನೇ ಹೂಡಿಕೆ ಮಾಡಬೇಕು. ಹೂಡಿಕೆ ಮಾಡಿ ಅದನ್ನು ತಿಂಗಳ ಅಂತಲೇ ತೊಗೋಬೋದು. ನಾವೇ ಈಗ ನಮ್ಮ ಅಕಾಡೆಮಿ ಒಳಗೆ, ನಮ್ಮ ಸಂಸ್ಥೆ ಒಳಗೆ ಮಂತ್ಲಿ ಇನ್ಕಮ್, ರೆಂಟಲ್ ಇನ್ಕಮ್ ಎಲ್ಲ ಈ ಥರ ಒಂದು ಯೋಜನೆಗಳು ಮಾಡಿದ್ವಿ. ಅದಕ್ಕೆ ಆದಂಥ ಒಂದು ರಿಸರ್ಚ್ ಮಾಡಿದ್ದೀವಿ. ಇವಾಗ ಏನಾಗುತ್ತೆ ಅಂದರೆ, ಇವರು ಹೇಳಿಕೆ ಮಾತುಗಳನ್ನ ಕೇಳೋದು.
ಇವಾಗ ಫಾರ್ ಎಕ್ಸಾಂಪಲ್ ಏನಾಗುತ್ತೆ ಅಂದರೆ ಒಂದು 10 ಲಕ್ಷ ಹೂಡಿಕೆ ಮಾಡಿ ಅವನು ಎಕ್ಸ್ಪೆಕ್ಟು ಅವನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ತಾನೆ, ನನ್ನ ವೃತ್ತಿ ಬಿಟ್ಬಿಟ್ಟು ಇದನ್ನೇ ಫುಲ್ ಟೈಮ್ ಆಗಿಬಿಡ್ತೀನಿ ಸಾರ್ ಅಂತ ಹೇಳೋದು, ಅದೆಲ್ಲ ತಪ್ಪು. ನನ್ನ ಪ್ರಕಾರ ಅವನು ಫಸ್ಟು ತನಗೆ ಜೀವನಕ್ಕೆ ಬಂದೋಬಸ್ತ್ ಮಾಡ್ಕೋಬೇಕು, ಹಣಕಾಸಿನಲ್ಲಿ ಸುಭದ್ರತೆ ಮಾಡ್ಕೋಬೇಕು. ಇವಾಗ 20 ಲಕ್ಷ ರೂಪಾಯಿಗೆ ಒಂದು ಮೆಡಿಕಲ್ ಇನ್ಶೂರೆನ್ಸ್ ತೊಗೊಂಡ್ರೆ ತನ್ನ ಜೋಬಲ್ಲಿ 20 ಲಕ್ಷ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ಅವನ ಹತ್ರ ಅವನದು ಟರ್ಮ್ ಇನ್ಶೂರೆನ್ಸ್ ಇದ್ದರೆ ಅವನದು 5 ಕೋಟಿಗೆ ಅವ್ನು ಟರ್ಮ್ ಇನ್ಶೂರೆನ್ಸ್ ಮಾಡ್ಕೊಂಡಿದ್ರೆ ಅವ್ನ ಜಾಬಲ್ಲಿ 5 ಕೋಟಿ ಇದೆ ಅಂತ ಅರ್ಥ. ಬ್ಯೂಟಿಫುಲ್ ಸರ್. ಓಕೆ, ಅವನು ಎಲ್ಲ ಜನರಿಗೆ ಏನು ಅನ್ಸುತ್ತಂದ್ರೆ 50,000 ಕೊಟ್ಟು ನಾನೊಂದು ಹೆಲ್ತ್ ಇನ್ಶೂರೆನ್ಸ್ ಮಾಡ್ಕೊಂಡ್ರೆ 20,000 ಕೊಟ್ಟರು, 20,000 ಹೋಯ್ತು ಅನ್ಕೋತಾರೆ. 20,000 ಹೋಯ್ತು ಅಲ್ಲ, 3 ಲಕ್ಷನೋ 5 ಲಕ್ಷನೋ ನಿಮ್ಮ ಹತ್ರ ಇದೆ ಅಂತ ಅರ್ಥ. ಓಕೆ, ಒಂದು ಟರ್ಮ್ ಇನ್ಶೂರೆನ್ಸ್ ಆಗಲಿ, ಅವನೊಂದು ಅವನ ಯೋಗ್ಯತೆಗೆ ತಕ್ಕಂತೆ 1 ಕೋಟಿ ಎಷ್ಟೋ ಮಾಡಿಕೊಂಡ್ರೆ ಅದು ಅವನ ಜೋಬಲ್ಲಿದೆ ಅಂತ ಅರ್ಥ ಸರ್. ಏನಾದರೂ ಒಂದಾದರೆ ನೀವು ಯಾವ ಕಡೆಯಿಂದ ನೋಡ್ತೀರಾ ಅಂತ, ನೀವು ಈ ಕಡೆಯಿಂದ ನೋಡಿದ್ರೆ ನೆಗೆಟಿವ್ ಕಾಣುತ್ತೆ ಇನ್ಶೂರೆನ್ಸ್ಗಳು, ನೀವು ಈ ಕಡೆಯಿಂದ ನೋಡಿದ್ರೆ ಅದು ಪಾಸಿಟಿವ್ ಕಾಣುತ್ತೆ. ಇದು ಅನುಭವದ ಮಾತಿದು. ಸೊ ದಿಸ್ ಇಸ್ ವೆರಿ, ಇದು ನನ್ನ ಅನುಭವದ ಮಾತು ಸರ್. ಯಾಕೆ ಅಂದರೆ ನೋಡಿ, ನಾನೊಬ್ಬ IRDA ಕ್ವಾಲಿಫೈಡ್, ಆಂಫಿ ಕ್ವಾಲಿಫೈಡ್. ಏನು ಸರ್ IRDA ಅಂದರೆ? ಇನ್ಶೂರೆನ್ಸ್ ರೆಗ್ಯುಲೇಟೆಡ್ ಇದೆಯಲ್ಲ, ಅದನ್ನು ಕಂಟ್ರೋಲ್ ಮಾಡೋದೇ IRDA ಅವರು. ಓಕೆ, ಒಂದು ಯಾರು ಅಂಡರ್ರೈಟರ್ಸು ಇವರೆಲ್ಲ ದೇ ಆರ್ ಕಂಟ್ರೋಲಿಂಗ್ ಬೈ ದಿ IRDA ಓನ್ಲಿ. ಇವಾಗ ಹೇಗೆ ಮ್ಯೂಚುವಲ್ ಫಂಡ್ ಆಂಫಿ ಅವ್ರು ಮಾಡ್ತಾರೆ, ನಮ್ಗೆ ಹೇಗೆ NSE ಮಾರ್ಕೆಟ್ನ ನಮ್ಮದು ಸೆಬಿ ಅವ್ರು ಕಂಟ್ರೋಲ್ ಮಾಡ್ತಾರೆ, ಒಂದೊಂದು ಇದಕ್ಕೆ ಒಂದೊಂದು ಕಂಟ್ರೋಲ್ ಬಾಡಿ ಇದೆ. ಆಂಫಿ ಅಂದ್ರೆ ಏನು ಸರ್? ಆಂಫಿ ಅಂದರೆ ಅಸೋಸಿಯೇಷನ್ ಮ್ಯೂಚುವಲ್ ಫಂಡ್ ಆಫ್ ಇನ್ಸ್ಟಿಟ್ಯೂಟ್, ಓಕೆ ಇಂಡಿಯಾ ಅಂತಲೂ ಹೇಳ್ಬೋದು, ಇನ್ಸ್ಟಿಟ್ಯೂಟ್. ಓಕೆ, ಆಂಫಿ ಅದನ್ನು ನಮ್ಮ ಮ್ಯೂಚುವಲ್ ಫಂಡ್ನವ್ರು ಕಂಟ್ರೋಲ್ ಮಾಡೋದು. NAV ಎಲ್ಲ ಯಾವುದೇ ಒಂದು ಟ್ರಸ್ಟ್ ಮಾಡಿದ್ರೆ ಎಲ್ಲನೂ ದಟ್ ಈಸ್ ಗವರ್ನಿಂಗ್ ಬಾಡೀಸ್ ಇವೆಲ್ಲ. ಓಕೆ, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಇದೆಯಲ್ಲ, ಇದೆಲ್ಲ ಒಂದು ಗವರ್ನಿಂಗ್ ಬಾಡಿ. ಓಕೆ, ಎಲ್ಲ ಅವ್ರ ರೂಲ್ಸ್ ರೆಗ್ಯುಲೇಷನ್ ಮಾಡೋದ್ರ ಮೇಲೇ ನಮ್ಗೆ ಇದಾಗೋದು. ಓಕೆ, ನಾವು ಹೇಳೋದು ಏನಂದರೆ, ಒಂದು ಫಸ್ಟು ನಮ್ಮ ಸುಭದ್ರತೆ ಮಾಡ್ಕೋಬೇಕು. ನಾವೇನಾದರೂ ನಾಳೆ ಈ ಮಾರ್ಕೆಟಲ್ಲಿ ದುಡ್ದಿಲ್ಲ ಅಂದರೂ ಕೂಡ ಜೀವನ ನೀಟಾಗಿ ಸಾಗುವಂಗೆ ಇರಬೇಕು ನಮ್ಮ ಹತ್ರ. ಇವಾಗ ನನಗೆ ಲಕ್ಷ ಬರ್ತಿದೆ, ಸ್ಟ್ರೆಸ್ ಆಗಿಬಿಟ್ಟೆ ಸರ್, ಆಫೀಸಲ್ಲಿ ಕೆಲಸ ಬಿಟ್ಬಿಡ್ತೀನಿ, ಫುಲ್ ಟೈಮ್ ಆಗಿಬಿಡ್ತೀನಿ. ಅದೆಲ್ಲ ಇವತ್ತಿನ ಯುವಕರಿಗೆ ನಾನು ಕಿವಿ ಮಾತು ಹೇಳ್ತೀನಿ, ಅದೆಲ್ಲ ಯಾರು ಆ ಥರ ರಾಂಗ್ ಸ್ಟೆಪ್ ತಗೋಬೇಡಿ ಅಂತ. ಓಕೆ. ಸೊ ಯಾವುದೇ ಕಾರಣಕ್ಕೂ ನಿಮ್ಮ ಕೆಲಸ ಬಿಟ್ಟು ಫುಲ್ ಟೈಮ್ ಬರ್ತೀನಿ ಅಂತ ಹೋಗಬೇಡಿ. ಫುಲ್ ಟೈಮ್ ಬರಬೇಕು ಅಂದ್ರೆ ಅದಕ್ಕೊಂದು ಟೈಮ್ ಬೇಕಾಗುತ್ತೆ, ಅದಕ್ಕೊಂದು ಅನುಭವ ಬೇಕಾಗುತ್ತೆ, ಅದಕ್ಕೊಂದು ಗೈಡೆನ್ಸು, ಅದಕ್ಕೊಂದು ಎಜುಕೇಷನ್ ಬೇಕಾಗುತ್ತೆ. ಆಮೇಲೆ ನಿಮ್ಗೆ ಅನಿಸುತ್ತೆ ಸೊ ಅವಾಗ ಫುಲ್ ಟೈಮ್ ಮಾಡ್ಬೋದು ಸರ್. ಇವತ್ತು ನಾನು ಹೇಳ್ತೀನಿ ಕೇಳಿ, ಇದನ್ನು ಫುಲ್ ಟೈಮ್ ಅಂತಾನು ತಗೊಳ್ಳೋದು ಇಟ್ ಈಸ್ ಎ ವಂಡರ್ಫುಲ್, ಇಟ್ ಈಸ್ ಎ ಗುಡ್. ಇದರಲ್ಲೇನು ಸ್ಟ್ರೆಸ್ ಇಲ್ಲ ಅನ್ಕೋಬೇಡಿ. ಇವ್ರು ಏನು ಹೇಳೋದು, ನಮ್ಮ IT ಹುಡುಗರುಗಳು ಏನಾದರೆ ಸಿಕ್ಕಾಪಟ್ಟೆ ಸ್ಟ್ರೆಸ್ಸು ಸರ್, ಟಾರ್ಗೆಟ್ ಕೊಟ್ಬಿಡ್ತಾರೆ, ಐ ಕ್ಯಾನಾಟ್ ರೀಚ್, ದೇರ್ ಈಸ್ ನೋ ಫ್ರೀ ಲಂಚ್ ಇನ್ ದಿಸ್ ವರ್ಲ್ಡ್. ಎಲ್ಲೂ ನಮ್ಮ ಪ್ರಪಂಚದಲ್ಲಿ ಯಾರಿಗೂ ಫ್ರೀಯಾಗಿ ಊಟ ಸಿಗಲ್ಲ ಸರ್. ಅದಕ್ಕೆ ಆದಂಥ ಬಾಧೆಗಳಿದ್ದೇ ಇರುತ್ತೆ. ನನ್ನ ಅನುಭವದ ಮಾತು ಹೇಳೋದು. ಅಯ್ಯೋ, ಇಲ್ಲಿ ಸುಮ್ಮನೆ ದೂರದ ಬೆಟ್ಟ ನುಣ್ಗೆ ಸರ್. ಜನಗಳು ಏನು ಅನ್ಕೊಬಿಟ್ಟಿದ್ದಾರೆ ಅಂದರೆ, ಅಯ್ಯೋ ಹಂಗೆ ಮಾಡಿಬಿಡ್ಬೋದಂತೆ. ಖಂಡಿತ ಮಾಡ್ಬೋದು, ಇನ್ನೊಂದು ಜುಂಜನ್ವಾಲ ಆಗ್ಬೋದು, 101% ಹೇಳ್ತೀನಿ. ಬಟ್ ಅದಕ್ಕೆ ಆದಂಥ ನೀವು ಟೈಮ್ ಕೊಡಬೇಕು. ಇದಕ್ಕೆಲ್ಲ ಒಂಥರ ಓವರ್ ನೈಟಲ್ಲಿ ರಿಚ್ ಆಗೋದಂತೂ 101% ಸುಳ್ಳು ಸರ್. ಸರ್, ಈಗ ಒಂದು ಅವೇರ್ನೆಸ್, ಈಗ ನಾನು ಅಂದರೆ ಮೊನ್ನೆ ನಾವು ಏನೋ ಒಂದು ರಕ್ತಪಾತ ಅಂತ ಹೇಳಿದ್ವಿ ಸರ್. ಈಗ ಈ ಥರ ಆದಾಗ ತಪ್ಪಿಸ್ಕೊಳ್ಳೋಕ್ಕಾಗುತ್ತಾ ಅನ್ನೋದೊಂದು ಪ್ರಶ್ನೆ. ಈಗ ನಾಳೆ ನಾಡಿದ್ದು ಗೊತ್ತಿಲ್ಲ ನನಗೆ, ಜಸ್ಟ್ ಆಸ್ಕಿಂಗ್ ದಿಸ್ ಕ್ವಶನ್. ಮುಂದಿನ ವಾರ ಸ್ಟಾಕ್ ಮಾರ್ಕೆಟ್ ಬೀಳ್ತಾ ಇದೆ ಅಂದರೆ ಏನು ಸೂಚನೆಗಳು ಸಿಗುತ್ತೆ, ಏನು ಸೂಚನೆಗಳನ್ನ ನೀವು ಕೊಡ್ತೀರಾ ಅನ್ನೋದು ಪ್ರಶ್ನೆ ಸರ್. ನಾವು ನೋಡಿ ಸರ್, ಮಾರ್ಕೆಟ್ಟು ಪ್ರಿಡಿಕ್ಟೇ ಮಾಡೋಕ್ಕಾಗಲ್ಲ. ದೇವೇಂದ್ರ ಬಂದರೂ ಕೂಡ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. 101% ಮೇಲ್ಗಡೆ ಇರೋ ದೇವ್ರು ಬಂದ್ಬಿಟ್ಟು ಪ್ರಿಡಿಕ್ಟ್ ಮಾಡೋಕ್ಕೆ ಸರ್. ನನ್ನ ಟೆಕ್ನಿಕಲ್ ಪ್ರಕಾರನೇ ಮಾರ್ಕೆಟ್ ಮೇಲೆ ಹೋಗ್ತದೆ. ಅದಕ್ಕೆ ಹೆಡ್ಜಿಂಗ್ ಅಂತ ಹೇಳ್ತೀವಿ ಸರ್. ವೆನ್ ಎವರ್ ಯು ಗೋ ಟು ದಿ ಫೀಲ್ಡ್, ಯು ಹ್ಯಾವ್ ಟು ಹೆಡ್ಜ್ ಯುವರ್ ಸೆಲ್ಫ್. ಪ್ರೊಟೆಕ್ಟ್ ಮಾಡೋದಕ್ಕೆ ಇನ್ನೊಂದು ಸೈಡಲ್ಲಿ ಏನಾದ್ರು ಒಂದು ಇಟ್ಕೊಂಡಿರಬೇಕು. ಕುಷನ್ ಇದ್ದರೆ ಮೇಲಿಂದ ಬಿದ್ದರೆ ಆ ಕುಷನ್ ಮೇಲೆ ಬೀಳ್ತೀವಿ. ಅದಕ್ಕೆ ನಾನು ಹೆಡ್ಜಿಂಗ್ ಅಂತ ಹೇಳೋದು. ನಮ್ಮ ಸಂಸ್ಥೆಯಲ್ಲಿ ಅದನ್ನು ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಸಪೋಸ್ ನೋಡಿ ಸರ್, 1 ಕೋಟಿ ನಿಮ್ಮ ಹತ್ರ ಸ್ಟಾಕ್ ಇದೆ, ಫಾರ್ ಎಕ್ಸಾಂಪಲ್ 1 ಲಕ್ಷ ಸ್ಟಾಕ್ ಇದೆ. ನಾಳೆ ಬಿದ್ದು ಬಿಡುತ್ತೆ ಅಂತ ಇವನಿಗೂ ಅನ್ನಿಸ್ತಿದೆ, ಯಾರಿಗೆ? ಹೂಡಿಕೆದಾರನಿಗೂ. ಆದರೂ ಅವನಿಗೆ ಒಂಥರ ಸೆಂಟಿಮೆಂಟು, ನಾನು ಶೇರ್ ಮಾರಬಾರ್ದು ಅಂತ ಅನ್ನೋದಿರುತ್ತೆ. ಅದಕ್ಕೆ ಆದಂಥ ಹೆಡ್ಜಿಂಗ್ ಮೆಥಡ್ಗಳಿರುತ್ತೆ. ಬೀಟಾ ವ್ಯಾಲ್ಯೂ ಒಳಗೆ ಒಂದೊಂದು ನಿಫ್ಟಿಗೆ ಅದಕ್ಕೆ ಆದಂಥದ್ದು ಒಂದೊಂದು ಬೀಟಾ ನಾವು ಹೇಳ್ತೀವಿ, ಅದನ್ನು ಟೆಕ್ನಿಕಲ್ ವರ್ಡ್ಸಲ್ಲಿ. ತೀರಾ ಯಾಕೆಂದರೆ ನಮ್ಮ ಅಕಾಡೆಮಿ ಒಳಗೆ ಎಲ್ಲನೂ ಹೇಳ್ಕೊಡ್ತಾರೆ. ಆ ಅಕಾಡೆಮಿನೇ ನಮ್ಮಲ್ಲೇ ಅಂತಲ್ಲ,
ಪರಿಣಿತರು ಎಲ್ಲರೂ ಇದ್ರ ಬಗ್ಗೆ ಇದು ಮಾಡ್ತಾರೆ. ಇನ್ಶೂರೆನ್ಸು ಸರ್, ಗೊತ್ತಾಯ್ತು. ಈಗ ಟರ್ಮ್ ಇನ್ಶೂರೆನ್ಸ್ ಥರ ನನ್ನ ಹೂಡಿಕೆಗೂ ಒಂದು ಟರ್ಮ್ ಇನ್ಶೂರೆನ್ಸ್. ಈಗ 1 ಲಕ್ಷ ನೀವು ಇನ್ವೆಸ್ಟ್ ಮಾಡಿದ್ದೀರಾ ಅಂತಂದರೆ ನೀವು ಅನ್ಕೋತೀರ 1 ಲಕ್ಷ ಇರೋದು 1,10,000 ಆಗುತ್ತೆ ಅಂತೇಳಿ. ಬಟ್ ಅದು 90,000 ಆಗ್ಬೋದು, 85,000 ಆಗ್ಬೋದು. ಸೊ ಈಗ 90,000 ಅದು 95,000 ಆಗುತ್ತೆ ಅಂತಂದರೆ, ನಾಳೆ ಆಗುತ್ತೆ ಅಂತಂದರೆ ಅದಕ್ಕೊಂದು ಇನ್ಶೂರೆನ್ಸ್ ತೊಗೋಬೋದಾ ನೀವು? ಇನ್ಶೂರೆನ್ಸ್ನಲ್ಲಿ 95,000ಕ್ಕಿಂತ ಕೆಳಗಡೆ ಹೋದ್ರೆ ನಿಮ್ದು ಕೆಳಗಡೆ ಹೋಗಲ್ಲ, ನಿಮ್ಮ 95,000ಕ್ಕೆ ನಿಲ್ಲುತ್ತೆ. ಅದಕ್ಕೊಂದು ಸ್ಟಾಪ್ ಲಾಸ್ ಅಂತ ಹೇಳ್ತೀವಿ, ಅಲ್ಲಿಗೆ ಸ್ಟಾಪ್ ಆಗ್ಬೋದು, ಅಲ್ಲಿಗೆ ಅದು ಸ್ಟಾಪ್ ಆಗುತ್ತೆ. ಅಂದರೆ ನಿಮ್ಮದು ಅನ್ಲಿಮಿಟೆಡ್ ಲಾಸ್ ಏನಾಗುತ್ತಲ್ಲ, ಅದನ್ನು ಲಿಮಿಟೆಡ್ ಲಾಸ್ ಮಾಡೋಕ್ಕೆ ಸಾಧ್ಯ ಇದೆ. ಖಂಡಿತ ಲಿಮಿಟೆಡ್ ಲಾಸ್ ಸಾಧ್ಯ ಇದೆ. ಶೇರ್ ಮಾರ್ಕೆಟ್ ಅನ್ನೋದು ಏರಿಳಿತ ಸರ್, ಹಾವು ಏಣಿ ಆಟ. ದೊಡ್ಡವರೇ ಬಲ್ಲವರದು. ಇವಾಗ ಏಣಿ ಎತ್ಕೊಂಡು ಕೊನೆ ತನಕ ಇನ್ನೇನು ನಾನು ಫ್ಲಾಗ್ ನೆಟ್ಟುಬಿಟ್ಟು ಬರ್ತೀನಿ ಅನ್ನೋರಿಗೆ ಹಾವು ತಿನ್ಬಿಡುತ್ತೆ, ಬಾಲದ ಹತ್ರಕ್ಕೆ ಬಂದ್ಬಿಡ್ತಾರೆ ಸರ್. ಜಸ್ಟ್ ಈಸ್ ವೇಟಿಂಗ್ ಫಾರ್ ಟಾರ್ಗೆಟ್. ಇಲ್ಲಿ ಅದು ಟಚ್ ಆಗಲಿಲ್ಲ ಅಂತ ಅಕ್ಷಣಕ್ಕೆ ನಾನು ಮಾರ್ಕೆಟ್ ಮೇಲೆ ಕೋಪಿಸ್ಕೊಳ್ಳೋಕ್ಕಾಗಲ್ಲ. ನಾನೇನು ಮಾಡಬೇಕು ಬುದ್ಧಿವಂತ, ಅದಕ್ಕೆ ನಾನು ಟ್ರೈಲಿಂಗ್ ಸ್ಟಾಪ್ ಲಾಸ್ ಅಂತ ಹೇಳ್ತೀನಿ. 100 ರೂಪಾಯಿ ಖರೀದಿ ಮಾಡಿದ್ದೀನಿ, 120 ತನಕ ಹೋಗಿದೆ, 1 ತಿಂಗಳಲ್ಲೇ ನನಗೆ 20% ಈಲ್ಡ್ ಕೊಟ್ಟಿದೆ. ನಾನು ಎಕ್ಸ್ಪೆಕ್ಟ್ ಮಾಡಿರ್ದಿರೋ 30% ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಯಾವಾಗ ಅದು 20%ಇಂದ ಬೀಳಕ್ಕೆ ಸ್ಟಾರ್ಟ್ ಆದಾಗ ನಾನು ಹಿಂದಿನ ದಿನದ್ದು ಒಂದು ಸ್ಟಾಪ್ ಲಾಸ್, ಟ್ರೈಲಿಂಗ್ ಸ್ಟಾಪ್ ಲಾಸ್ ಹಾಕ್ಕೊಂಡು ಬರಬೇಕು. ನಾನು ಯಾವಾಗ ಅದು ತಿರ್ಗಾ 12ಕ್ಕೆ ಬರುತ್ತೆ, ನನಗೆ ಹೋಗಿರೋದು 20 ರೂಪಾಯಿ ಲಾಭ ಸಿಕ್ಕಿರೋದು ತಿರ್ಗಾ 10 ರೂಪಾಯಿಗೆ ಬಂದ್ಬಿಡುತ್ತೆ. ನಾನು ಐ ಶುಡ್ ನಾಟ್ ಲೂಸ್ ದಟ್ ಬೆನಿಫಿಟ್. ತಿರ್ಗಾ ಬಂದಾಗ ಹೂಡಿಕೆ ಮಾಡಿ, ಗ್ರೀಡ್ ಆಗಬೇಡಿ, ಫಿಯರ್ ಆಫ್ ಮಿಸ್ಸಿಂಗ್ ಮಾಡಬೇಡಿ. ಮಾರ್ಕೆಟಲ್ಲಿ ಅನುಭವದ ಮಾತು ಮುಂದೆ ಬೇರೆ ಇಲ್ಲ ಸರ್. ನಾವು ಇದನ್ನೆಲ್ಲ ನೋಡ್ಬಿಟ್ಟಿದ್ದೀವಿ. ನಾನೇ ಇವಾಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ ಸರ್. ಇವಾಗ ಮಳೆಗಾಲದ ಥರ ರಸ್ತೆ ಒಳಗೆಲ್ಲ ಟಾರ್ ಹಾಕಿದ್ದು ಮರಳು ಎಲ್ಲ ಸೇರ್ಕೊಬಿಟ್ಟು ಸ್ಕಿಡ್ ಹಾಕ್ತಾರೆ. 4 ವೀಲರ್ ಓಕೆ, ದಟ್ ವಿಲ್ ಬಿ ದ ಬ್ಯಾಲೆನ್ಸ್ಡ್ ವೆಹಿಕಲ್. 2 ವೀಲರ್ನವನು ಮುಂದೆ ಬಿದ್ದವನು ಹಿಂದೆ ಅವನು ಏನು ಮಾಡಬೇಕು ಸರ್? ಹುಷಾರಾಗಬೇಕು. ಇವನು ಬೀಳೋದಲ್ಲ. ಕರೆಕ್ಟ್. ನಾವು ಎಷ್ಟೇ ಹೇಳ್ಕೊಳ್ಳಿ ಇವನು ಬಂದು ಬೀಳೋದೆ. ಯಾಕೆ ಹಂಗೆ ಮಾಡ್ತಾರೆ? ಯಾಕೆ ಅಂದರೆ ಅವಾಂತರ ಆ ಥರ ಮಾರ್ಕೆಟಲ್ಲಿ ನೋಡಿ ಸರ್. ನಾನು ಹೇಳೋದೇನೆಂದರೆ, ಒಬ್ಬ ಮನುಷ್ಯ MBA ಮಾಡ್ಬೇಕಾದ್ರೆ 2 ವರ್ಷ ತೊಗೊಳ್ತಾನೆ ಸರ್. ನಮ್ಮ ಮಾರ್ಕೆಟಲ್ಲಿ ಅದೇ MBA ಒಳಗೆ ಒಂದು ಸಬ್ಜೆಕ್ಟ್ ಇರುತ್ತೆ, ಅದು ಡೈಲಿ ಕ್ಲಾಸ್ ಮಾಡ್ತಿರ್ತಾರೆ, ಬರೀ ಥಿಯರಿ. ಇಲ್ಲಿ ಪ್ರಾಕ್ಟಿಕಲ್ಲಾಗೆಲ್ಲ ಹೇಳ್ಕೊಡ್ತಾರೆ ಇವತ್ತಿನ ಯುವಕರುಗಳು, ಇವತ್ತು ಅಕಾಡೆಮಿಯವ್ರುಗಳು. ನಾವೇ ಅಂತಲ್ಲ, ಎಲ್ಲ ಅಕಾಡೆಮಿಯವ್ರುಗಳು ಅವ್ರಿಗಾದಂಥ ನಾಲೆಡ್ಜಲ್ಲಿ ನೀಟಾಗಿ ಹೇಳ್ಕೊಡ್ತಿರ್ತಾರೆ. ಒಂದು ಏನಾಗಿದೆ ಅಂದರೆ, ಆತರಗಾರನಿಗೆ ಬುದ್ಧಿಮಟ್ಟ ಅನ್ನೋ ಥರ ಆಗ್ಬಿಟ್ಟಿದೆ. ಎಸ್. ಸೊ ತಾಳ್ಮೆ ಎಲ್ಲಕ್ಕಿಂತ ದೊಡ್ಡದು ಅನ್ನೋ ಮಾತನ್ನು ನಟರಾಜ್ ಸರ್ ಹೇಳ್ತಾ ಇದ್ದಾರೆ. ಅದನ್ನು ನಾವು ಅನುಸರಿಸ್ಕೊಂಡು ಹೋಗೋಣ ಅನ್ನೋದು ಒಂದು. ಸರ್, ಈಗ ಅದು ಹೊರತುಪಡಿಸಿ ನೀವು ಹೇಳಿದ್ರಿ ಅವೇರ್ನೆಸ್ ಬಗ್ಗೆ ನಿಮ್ದು ಮಾಡ್ತಾ ಇದ್ದೀರಿ ಅಂತ ಹೇಳಿ. ಈಗ TD ಅಕಾಡೆಮಿಯಲ್ಲಿ ನಿಮ್ದು ಎಷ್ಟು ವರ್ಷ ಸರ್ ಈಗ ಶುರುವಾಗಿ? ನೀವು ನಮ್ಮದು ಈ TD ಅಕಾಡೆಮಿ ಶುರುವಾಗಿ 8 ವರ್ಷ ಆಯಿತು. 8 ವರ್ಷಗಳಾಯ್ತು. 8 ವರ್ಷ ಆಯಿತು. ಇದು ನಮ್ಮ ಮನೋಜ್ ಕುಮಾರ್ ಅವರು ನನಗೆ ಒಂದು 10 ವರ್ಷದಿಂದ 2014-15ರಿಂದನೇ ಪರಿಚಯಸ್ಥರು. ಬಟ್ ನಾನು ಮನೋಜ್ ಕುಮಾರ್ನ ನಾನಾಗೆ ಹೊಗಳಿದ್ರೆ ಹೆತ್ತವ್ರಿಗೆ ಹೆಗ್ಗಣ ಮುದ್ದು ಅಂತಾರೆ. ಓಕೆ ಅಲ್ವಾ? ನಾನು ಹೊಗಳಬಾರ್ದು. ಆದರೆ ಆ ಮನುಷ್ಯನಲ್ಲಿ ವಯಸ್ಸಿನಲ್ಲಿ ಅತಿ ಕಿರಿಯ, ಆದರೆ ಜ್ಞಾನದಲ್ಲಿ ತುಂಬ ಹಿರಿಯ. ಡೈಲಿ ಅಧ್ಯಯನ, ಶೇರ್ ಮಾರ್ಕೆಟ್ ಬಗ್ಗೆ ಇದು ಬರೀ ಪ್ಯಾರಾಮೀಟರ್ಸು ಟೆಕ್ನಿಕಲ್ ಕಲ್ತವನ್ನೆಲ್ಲ ನೋಡಿ. ನಮ್ದು ಒಂದು ಕನ್ನಡದಲ್ಲಿ ಒಂದು ದ್ವಾರಕೀಶ್ ಅವರು ಪಿಕ್ಚರ್ ಒಳಗೆ ಹಾಡು ಬರೋದು, ದೊಡ್ಡವರೆಲ್ಲ ಜಾಣರಲ್ಲ, ಚಿಕ್ಕವರಲ್ಲ, ಕೋಣರಲ್ಲ, ABCD ಕಲ್ತವರಲ್ಲ ಇದೆಲ್ಲ ಅಂತ. ಅದೇ ಥರ ಇದನ್ನು ಬರೀ ಒಂದು ಸ್ಮಾಲ್ ಥಿಂಗ್ ತಿಳಿದು ಅವರೆಲ್ಲ ಪರಿಣಿತರಂತ ತಿಳ್ಕೊಬಾರ್ದು. ಡೈಲಿ ಅಧ್ಯಯನ ಮಾಡಬೇಕು. ನನ್ನ ಮಾರ್ಕೆಟು ಡೈಲಿ ಲೆಸನ್ ಮಾಡುತ್ತೆ, ಅದನ್ನು ಅಧ್ಯಯನ ಮಾಡಬೇಕು. ಅದಕ್ಕೆ ಒಬ್ಬರು ಪರಿಣಿತರಂದರೆ ನಾನು 101% ಹೇಳ್ತೀನಿ, ಮನೋಜ್ ಕುಮಾರು ಡೈಲಿ ಅಧ್ಯಯನ ಮಾಡ್ತಾನೇ ಇರ್ತಾರೆ. ವಂಡರ್ಫುಲ್ ಸರ್. ಸೊ ನೀವು TD ಅಕಾಡೆಮಿಗೆ ಜಾಯಿನ್ ಆಗಬೇಕು ಅಂತಂದರೆ ಫಸ್ಟ್ ಒಂದು ಟೆಸ್ಟ್ ಕ್ಲಾಸ್ ತೊಗೊಳ್ಳಿ. ಆ ಟೆಸ್ಟ್ ಕ್ಲಾಸ್ ಏನು ಅಂತಂದರೆ ಟ್ರಯಲ್ ರನ್ ಥರ. ನೀವು ಸಂಡೇ ಒಂದು ಉಚಿತವಾದ ಕ್ಲಾಸ್ ಇರುತ್ತೆ ಪ್ರತಿ ಭಾನುವಾರ. ಆ ಕ್ಲಾಸ್ಗೆ ಹೋಗಿ ನೀವು ಅವ್ರ ಜೊತೆ ಮಾತಾಡಿ,
ನೀವು ಪ್ರಶ್ನೆಗಳನ್ನ ಕೇಳಿ, ಡೌಟ್ಗಳನ್ನ ಕೇಳಿ, ಓಕೆ ನನಗೆ ಪರವಾಗಿಲ್ಲ ಅನಿಸಿದ್ರೆ ನೀವು ಜಾಯ್ನ್ ಆಗಿ ಅನ್ನೋದನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಕೊನೆಯದಾಗಿ ಈಗ ನಮ್ಮ ಗೌರಿ ಶಕ್ಕಿ ಸ್ಟುಡಿಯೋ ಸ್ನೇಹಿತರೆಲ್ಲ ಏನು ನೋಡ್ತಿರ್ತಾರೆ ಅವ್ರಿಗೊಂದು ದಯವಿಟ್ಟು ಒಂದು ಟಿಪ್ಸ್ ಥರ ಒಂದು 2-3 ಈ ಥರ ನೀವು ಅಂದರೆ ನೀವು ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ರೆಡಿ ಆಗಬೇಕು ಅಥವಾ ನೀವು ಮಾಡ್ತಾ ಇದ್ದೀರಿ ಅಂದರೆ ನಿಮ್ಗೆ ಈ ಥರ ಒಂದು ನಿಮ್ಮ ಒಂದಷ್ಟು ಅಭ್ಯಾಸಗಳು ನಿಮಗೆ ಹೆಲ್ಪ್ ಆಗ್ತವೆ. ಅಂದರೆ ಯಾವ ಥರ ಅಭ್ಯಾಸಗಳು, ಯಾವ ಥರ ಒಂದು ಅಂದರೆ ದಿನಚರಿನಲ್ಲಿ ಏನು ಅವರು ಮಾಡಬೇಕು, ಅವ್ರ ದಿನಚರಿನಲ್ಲಿ ಹೇಗೆ ಅಳವಡಿಸ್ಕೊಳ್ಬೇಕು ಅನ್ನೋದು ಪ್ರಶ್ನೆ ಸರ್. ಖಂಡಿತ ಇದನ್ನು ನೋಡಿ ಶೇರ್ ಮಾರ್ಕೆಟಲ್ಲಿ ಅವರು ಒಬ್ಬರು ಹೂಡಿಕೆದಾರರಾಗಬೇಕು, ಇದರಲ್ಲಿ ನಾನು ಗಳಿಸ್ಬೇಕು, ಇದರಲ್ಲಿ ನಾನು ಒಂದು ವೆಲ್ತ್ ಮ್ಯಾನೇಜ್ಮೆಂಟ್ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಹೇಳೋದಾದರೆ ಇದಕ್ಕೆ ಕೆಲವು ಸೆಟಪ್ ಮಾಡ್ಕೋಬೇಕು ಸರ್ ಇವರು. ಏನಂದರೆ ಈ ಥರ ಒಂದು ಅಕಾಡೆಮಿ ಯಾವುದೋ ಒಂದು ವಿದ್ಯಾಸಂಸ್ಥೆಯಲ್ಲಿ ಇದೇ ರಿಲೇಟೆಡ್ ವಿದ್ಯಾಸಂಸ್ಥೆಯಲ್ಲಿ ಹೋಗಿ ಕಲ್ತ್ಕೊಂಡು ಡೈಲಿ ಪ್ರಾಕ್ಟೀಸ್ ಮಾಡಿಕೊಂಡು ಎಕನಾಮಿಕ್ ಟೈಮ್ಸ್ ಪೇಪರ್ ಓದಬೇಕು, CNBC ಚಾನಲ್ ನೋಡಬೇಕು. CNBC ಚಾನಲ್ ನೀವು ವರ್ಕಲ್ಲಿ ಇರ್ತೀರ, ಬೆಳಗಿಂದ ಸಂಜೆ ತನಕ CNBC ಚಾನಲ್ ನೋಡೋದಕ್ಕಾಗಲ್ಲ, ಅದು ಲೈವ್ ಮಾರ್ಕೆಟ್ ಥರ ಓಡ್ತಾ ಇರುತ್ತೆ, ಸ್ಕ್ರೋಲ್ ಆಗ್ತಿರುತ್ತೆ, ರೇಟ್ ಏನಿಲ್ಲ. ನೀವು ಒಂದು 2-3 ಕಂಪನಿ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿಕೊಂಡ್ರೆ ಮ್ಯಾಕ್ಸಿಮಮ್ ಆ್ಯಪ್ ಒಳಗೇ ನಿಮಗೆ 108 ಇನ್ಫಾರ್ಮೇಷನ್ ಸಿಗುತ್ತೆ. ಡೈಲಿ ಮಾರ್ಕೆಟಲ್ಲಿ ನ್ಯೂಸು, ಮಾರ್ಕೆಟ್ ಈ ಶೇರ್ ಯಾಕೆ ಬಿತ್ತು, ಬ್ಲಾಕ್ ಡೀಲಲ್ಲಿ ಏನಾಯಿತು, FIS ಸೆಲ್ ಮಾಡಿದ್ರ, ಡೈಲಿ FIS ಎಷ್ಟು ಸೆಲ್ ಮಾಡಿದ್ರು, DAS ಎಷ್ಟು ಖರೀದಿ ಮಾಡಿದ್ರು, ಈ ಥರದ ಮಾಹಿತಿಯೆಲ್ಲ ನೀವು ತೊಗೊಂಡು ಮಾರ್ಕೆಟಲ್ಲಿ ಹೋಮ್ವರ್ಕ್ ಮಾಡಿ, ಪೇಪರ್ ಓದಿ, ಎಕನಾಮಿಕ್ ಟೈಮ್ಸ್ ರಿಲೇಟೆಡ್ ಅವ್ರ ಫಿನಾನ್ಷಿಯಲ್ ಮಾರ್ಕೆಟ್ ಬಗ್ಗೆ ಪೇಪರ್ ಓದಿ, ಮತ್ತು CNBC ಚಾನಲ್ ನೋಡಿ, ET ಟೈಮ್ಸನ್ನು ನೋಡಿ, ಈ ಥರ ಚಾನಲ್ಗಳು ನೋಡಬೇಕು. ಕೆಲವು ಮೇಧಾವಿಗಳಿದ್ದಾರೆ ಮಾರ್ಕೆಟ್ ಬಗ್ಗೆ ನಿಮಗೆ ಮಾಹಿತಿ ಕೊಡೋರು, ಆ ಥರ ಚಾನಲ್ಗಳಲ್ಲಿ ನೋಡಿ ಜ್ಞಾನ ಬೆಳೆಸ್ಕೊಳ್ಳಿ. 100ಕ್ಕೆ 80 ಭಾಗ ಅಕಾಡೆಮಿಯವ್ರು ಕಲಿಸಿದ್ರೆ ಇನ್ನು 20 ಭಾಗ ನಿಮ್ಮ ಸ್ವಂತ ಬುದ್ಧಿಯಿಂದ ಮುಂದೆ ಬನ್ನಿ. ಸೂಪರ್ ಸರ್. ಓಕೆ ಓಕೆ, 100ಕ್ಕೆ 100 ಹಿಡಿದು ನಡ್ಸೋಕ್ಕಾಗಲ್ಲ ಸರ್. ದೇ ಹ್ಯಾವ್ ಟು ಪುಟ್ ದೇರ್ ಎಫರ್ಟ್. 101% ಐ ಆಮ್ ರಿಕ್ವೆಸ್ಟಿಂಗ್ everyone, all the youth, everybody can become crores of rupees owner. No doubt at all. Even auto driver, every day who is running auto, that gentleman also can make hundreds of crores. ಜ್ಞಾನ ಬೆಳೆಸ್ಕೋಬೇಕು. ಎಸ್ ಸರ್. ಸೊ ಹಾಗೆ ನಟರಾಜ್ ಸರ್ ಜೊತೆ ಮಾತಾಡಿದ್ವಿ, ಸಾಕಷ್ಟು ವಿಚಾರಗಳನ್ನ ಹೇಳಿದರು. TD ಅಕಾಡೆಮಿಯಲ್ಲಿ ಫೈನಾನ್ಸ್ ಕೌನ್ಸಿಲರ್ ಆಗಿ ಅವರು ವರ್ಕ್ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಅವರ ಜರ್ನಿ ಕೂಡ ನಡೀತಾ ಇದೆ. ಬೆಂಗಳೂರಲ್ಲಿ 3 ಜಾಗಗಳಲ್ಲಿದೆ. ಒಂದು JP ನಗರದಲ್ಲಿದೆ, ಇನ್ನೊಂದು ಬಸವೇಶ್ವರ ನಗರದಲ್ಲಿದೆ, ಇನ್ನೊಂದು ಯಲಹಂಕದಲ್ಲಿದೆ. ಫಸ್ಟ್ ಶುರುವಾಗಿದ್ದು ಈಗ ಅಗೇನ್ ಅವರು ಕರ್ನಾಟಕದಾದ್ಯಂತ ವಿಸ್ತರಿಸ್ತಾ ಇದ್ದಾರೆ. ಹುಬ್ಳಿನಲ್ಲಿ ಮಾಡಿದ್ದಾರೆ, ಮೈಸೂರಲ್ಲಿ ಮಾಡಿದ್ದಾರೆ, ಈಗ ಕಲಬುರಗಿನಲ್ಲಿ ಜನವರಿ ತಿಂಗಳಲ್ಲಿ ಶುರು ಆಗ್ತಾ ಇದೆ. ಅದಾದ ನಂತರ ಅವರು ಮಂಗಳೂರು ಕೂಡ ವಿಸ್ತರಿಸುವಂಥ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಅವರ ನಂಬರ್ ನಾವು ನಮ್ಮ ಸ್ಕ್ರೀನ್ ಮೇಲೆ ಹಾಕಿರ್ತೀವಿ. ದಯವಿಟ್ಟು ಫ್ರೀ ಕ್ಲಾಸಿಗೆ ಜಾಯ್ನ್ ಆಗಿ ಅದಾದಮೇಲೆ ನಿಮ್ಮ ಫಿನಾನ್ಸ್ ಜರ್ನಿಯನ್ನು ದಯವಿಟ್ಟು ಶುರು ಮಾಡಿದವರಿದ್ದರೆ ಇನ್ನೊಂದಷ್ಟು ಗಟ್ಟಿಯಾಗಿ, ಇನ್ನೊಂದು ಸಮರ್ಥವಾಗಿ ನೀವು ಅದನ್ನು ಮುಂದುವರಿಸಿ ಅಂತ ಹೇಳ್ತೀನಿ. ಯಾಕೆಂದರೆ ನಾವು ಭಾಳಷ್ಟು ಜನ, ನಾನು ಅರ್ಥ ಮಾಡ್ಕೊಂಡಿದ್ದೇನೆ, ಭಾಳಷ್ಟು ಜನ ಸಮಸ್ಯೆಗಳಲ್ಲಿ ಬಳಲ್ತಾ ಇರ್ತೀವಲ್ಲ, ಬೇರೆ ಬೇರೆ ಸಮಸ್ಯೆಗಳು, ಗಂಡ ಹೆಂಡತಿ ಮಧ್ಯೆ ಸಮಸ್ಯೆ, ಅಣ್ಣ ತಮ್ಮರ ಮಧ್ಯೆ ಸಮಸ್ಯೆ, ತಂದೆ ತಾಯಿಗಳ ಮಧ್ಯೆ ಸಮಸ್ಯೆ, ಏನೇನೋ ಸಮಸ್ಯೆಗಳು ಇರ್ತವೆ. ಬಟ್ ಭಾಳಷ್ಟು ಸಲ ಆ ಸಮಸ್ಯೆಗಳಿಗೆ ಕಾರಣ ಹಣ ಆಗಿರುತ್ತೆ, ನಮ್ಗೆ ಗೊತ್ತೇ ಆಗಿರಲ್ಲ ಅದು. ಹಣ ಯಾವಾಗ ಎಲ್ಲರ ಹತ್ರನೂ ಒಂದು ಸಫಿಷಿಯೆಂಟ್ ಬರುತ್ತೋ ಆವಾಗ ಆ ಸಮಸ್ಯೆಗಳಲ್ಲಿ 90% ಸಮಸ್ಯೆಗಳು ಕಡಿಮೆ ಆಗ್ತವೆ. ಇನ್ನೊಂದು 20% ಇದ್ದೇ ಇರ್ತವೆ ಲೈಫಲ್ಲಿ. ಕಂಪ್ಲೀಟ್ ಸೇಫ್ ಅಂತ ಹೆಂಗೆ ಸ್ಟಾಕ್ ಮಾರ್ಕೆಟ್ ಇಲ್ಲೋ ಅದೇ ಥರ ಲೈಫ್ ಕೂಡ ಕಂಪ್ಲೀಟ್ ಸೇಫ್ ಅಂತ ಇರಲ್ಲ. ಆದರೆ ಒಂದಷ್ಟು ಬಲ್ಲವರಿಂದ ತಿಳ್ಕೊಳ್ಳೋದಿದೆಯಲ್ಲ, ಅದು ಭಾಳ ಮುಖ್ಯ. ಸೊ ಹೀಗಾಗಿ ಅದನ್ನು ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸೋಕ್ಕಿಂತ ಮುಂಚೆ ನಟರಾಜ್ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್, ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದಕ್ಕಾಗಿ. ಸೊ ಸ್ನೇಹಿತರೆ, ಇದು ಮಹಾಮನಿಯ ಎಪಿಸೋಡ್. ಸೊ ಈ ಎಪಿಸೋಡ್ ನೋಡಿ ಏನನ್ನಿಸ್ತನ್ನ ದಯವಿಟ್ಟು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಪ್ರಶ್ನೆಗಳಿದ್ರೆ ಅದನ್ನು ಕೂಡ ಹಾಕಿ, ಅನುಮಾನಗಳಿದ್ರೆ ಅದನ್ನು ಕೂಡ ತಿಳಿಸಿ. ಮುಂದೆ ಮತ್ತೆ ಮನೋಜ್ ಅವರು ಮತ್ತು ಅವರ ಸಂಸ್ಥೆಯ ಬೇರೆ ಬೇರೆ ಮುಖ್ಯಸ್ಥರು ಬಂದರೆ ನಾವು ಅವ್ರ ಜೊತೆಗೆ ನಿಮ್ಮ ಪ್ರಶ್ನೆಗಳಿಟ್ಕೊಂಡು ಕೂಡ ಸಂಚಿಕೆಯನ್ನು ಮಾಡ್ಬೋದು, ಸಂದರ್ಶನ ಮಾಡ್ಬೋದು. ನೋಡ್ತಾ ಇರಿ ಗೌರಿ ಶಕ್ಕಿ ಸ್ಟುಡಿಯೋ, ನೋಡ್ತಾ ಇರಿ ಮಹಾಮನಿ ಕಾರ್ಯಕ್ರಮ. ನಮಸ್ಕಾರ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವೇನಾದ್ರು ತಪ್ಪುಗಳು ಮಾಡ್ತಾ ಇದ್ದೀರಾ? ಜನರಲಿ ಎಲ್ಲರೂ ಮಾಡೋ ತಪ್ಪು ಬಂದು ಲ್ಯಾಕ್ ಆಫ್ ರಿಸ್ಕ್ ಮ್ಯಾನೇಜ್ಮೆಂಟ್, ಓವರ್ ಟ್ರೇಡಿಂಗ್. ಒಂದು ಪ್ರೂವನ್ ಸ್ಟ್ರಾಟಜಿ ನಿಮ್ಮ ಹತ್ರ ಇಲ್ಲ, ಜೊತೆಗೆ ಓವರ್ ಹೈಪ್ ಆಗಿರೋ ಸ್ಟಾಕ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡ್ತೀರಾ, ಜೊತೆಗೆ ಯಾರೋ ಟಿಪ್ಸ್ ಕೊಟ್ರು ಇನ್ನೇನೋ ಕೊಟ್ರು ಅಂತ ಅದನ್ನ ನಂಬ್ಕೊಂಡು ಇನ್ವೆಸ್ಟ್ ಮಾಡ್ತೀರಾ. ಇದನ್ನೆಲ್ಲ ಓವರ್ಕಮ್ ಮಾಡ್ಬೇಕಂದ್ರೆ ನಮ್ಮ
ನಮ್ಮ ಹತ್ರ ಮೇನ್ಲಿ ದ ಮೈಂಡ್ ಸೆಟ್ ಟ್ಯೂನ್ ಅಪ್ ಆಗಬೇಕು, ಜೊತೆಗೆ ಎನಫ್ ನಾಲೆಜ್ ಬರಬೇಕು. ಈ ನಾಲೆಜ್ ಪಡ್ಕೊಳ್ಳೋದಕ್ಕೆ ನಾನು ನಿಮ್ಮನ್ನ 3 ಗಂಟೆಗಳ ಆಫ್ಲೈನ್ ವರ್ಕ್ಶಾಪ್ಗೆ ಇನ್ವೈಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಕರ್ನಾಟಕದಲ್ಲಿ 25,000ಕ್ಕಿಂತ ಹೆಚ್ಚಿಗೆ ಜನ ಈ ವರ್ಕ್ಶಾಪ್ ನ ಅಟೆಂಡ್ ಮಾಡಿ ಸದುಪಯೋಗ ಪಡ್ಕೊಂಡಿದ್ದಾರೆ. ಸೊ ಇನ್ನ ಯಾಕೆ ತಡ? ಇದೊಂದು ನಾರ್ಮಲ್ ವರ್ಕ್ಶಾಪ್ ಅಲ್ಲ, ಇದು ನಿಮ್ಮ ಜೀವನ ಬದಲಾಯಿಸುವ ವರ್ಕ್ಶಾಪ್. ಬನ್ನಿ, ಟಿಡಿ ಅಕಾಡೆಮಿ ಜಾಯ್ನ್ ಆಗಿ ನಮ್ಮ ಫ್ರೀ ವರ್ಕ್ಶಾಪ್ಗೆ ಅಟೆಂಡ್ ಮಾಡಿ ನಿಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳಿ.